ಲವ್ ಯು ರಾಜಲಕ್ಷ್ಮಿ. ಈ ಮದ್ವೆ ಆಗೋವರೆಗೂ ಆದ್ಯ ಹೋಗದೆ ಇರೋ ಹಾಗೆ ನಾನ್ ತಡಿತೀನಿ. ನಿಜವಾಗ್ಲೂ ತಡಿತೀರಾ? ಆದ್ರೆ ತಡಿಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ನೀನ್ ನನ್ನ ಕಾಲ್ ಮಾಡ್ತಿದ್ದಾರೆ. ಮಾತಾಡಲ್ಲ ಅಂತ ಹೇಳಿದ್ದೀನಲ್ಲ. ಯಾಕೆ ಸರ್ಗ್ ಹೇಳಿದ್ರೆ ಅರ್ಥನೇ ಮಾಡ್ಕೋತಿಲ್ಲ. ಹಲೋ. ಹಾಯ್ ರಾಜಿ, ಹೇಗಿದೀಯಾ? ಯಾಕೆ ಫೋನ್ ಮಾಡಿದ್ರಿ? ನಿನ್ ಜೊತೆ ಮಾತಾಡ್ಬೇಕು ಅಂತ. ಏನ್ ಮಾತಾಡ್ಬೇಕು ಸರ್? ತುಂಬಾ ಮಾತಾಡೋಕ್ಕಿದೆ. ಬೇಡ ಸರ್, ನಾನ್ ಮಾತಾಡಲ್ಲ. ನೀನ್ ಅರ್ಥ ಆಗದೆ ಇರೋವಾಗ ಏನು ಮಾತಾಡ್ಲಿಲ್ಲ. ಇವಾಗ ಅರ್ಥ ಆದ್ಮೇಲಾದ್ರೂ ಮಾತಾಡ್ಬೇಕಲ್ವಾ? ಬೇಡ ಸರ್, ನಿಮ್ಗೆ ನಡ್ಸಕ್ ಬರುತ್ತೆ, ನನಗೆ ನಟಿಸೋದಕ್ ಬರಲ್ಲ. ನಡೆದಿದ್ ಮರ್ತ್ಬಿಡೋಣ ರಾಜಲಕ್ಷ್ಮಿ. ನನಗ್ ಮರೆಯಕ್ ಆಗಲ್ಲ ಸರ್. ಮರ್ತೋಗೋ ತರ ನಾನ್ ಮಾಡ್ತೀನಲ್ವಾ? ರಾಜಲಕ್ಷ್ಮಿನನ್ನ ಪ್ರೀತಿಸ್ತಿಲ್ಲ ಅಂದಿದ್ರೆ ಅವಳ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು. ಐ ಲವ್ ಯು ಅಂತ ಹೇಳಿದ್ಮೇಲೂ ಕೂಡ ಇನ್ನೂ ಏನಕ್ಕೆ ಯೋಚನೆ ಮಾಡ್ಲಿ? ಒಂದ್ಸರಿ ಫೋನ್ ಮಾಡಿ ಸುಮ್ಮನೆ ಮಾತಾಡ್ತೀನಿ. ಬೇಡ ಅಂತಿದ್ರೆ ಏನ್ ಸರ್ ನೀವು? ತುಂಬಾ ದಿನಗಳಿಂದ ನೀನ್ ನನ್ನಿಂದ ಕಾಯ್ತಾ ಇದ್ದ ಮಾತನ್ನ ಹೇಳ್ತೀನಿ. ಏನದು? ಐ ಲವ್ ಯು ರಾಜಿ. ಬೇಡ ಸರ್, ಬೇಡ. ಇಂಥ ಮಾತುಗಳನ್ನ ನನಗೆ ಹೇಳ್ಬೇಡಿ. ಅವಾಗ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೆ, ಇವಾಗ ಹೇಳ್ತಿದ್ರೆ ಬೇಡ ಅಂತೀಯ. ಆಗ ಬೇರೆ ಇವಾಗ ಬೇರೆ ಸರ್. ಮೊನ್ನೆ ನೀವು ಬಂದಿದ್ದು ನಮ್ ಚಿಕ್ಕಪ್ಪಂಗೆ ಗೊತ್ತಾಯ್ತು. ಅವತ್ತೇ ಇನ್ನೊಂದ್ಸಲ ನಿಮ್ಮನ್ನ ಭೇಟಿ ಮಾಡಿದ್ರು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ್ ಏನೇ ಹೇಳಿದ್ರು ಪ್ರೀತಿ ಭಯ ಪಡಲ್ಲ. ನಮ್ ಚಿಕ್ಕಪ್ಪ ನನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಮರ್ತು ಹೋದ್ರಾ?